ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ, ಪೋಷಕ ನಟ ಆರ್ಮುಗ ರವಿಶಂಕರ್ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ರಂಗಭೂಮಿ ನಾಟಕದಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಇತಿಹಾಸ ಪ್ರಸಿದ್ಧ ಬನಶಂಕರಿ ದೇವಿ ಜಾತ್ರೆಯ ಬಗ್ಗೆ ಹಾಗೂ ರಂಗಭೂಮಿ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇವರ ವಿಶೇಷ ಸಂದರ್ಶನ ನಿಮಗಾಗಿ. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ನೀವೆಲ್ಲರೂ ಪ್ರೀತಿಯಿಂದ ಆರ್ಮುಗ ರವಿಶಂಕರ್ ಅಂತ ನೀವು ನನ್ನ ಮೇಲೆ ಇಟ್ಕೊಂಡಿರೋ ಅನ್ನೋದಕ್ಕೆ ನನ್ನ ಕ್ಯಾರೆಕ್ಟರ್ಸ್ ಇದೆಲ್ಲ ನೋಡಿ ನೀವು ಸಂತೋಷ ಪಡೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುವೆ ಹೋಗುತ್ತೆ. ಇದು ಆರ್ಮುಗ ಕೊಟ್ಟೆ ಕಣೋ. ಖ್ಯಾತ ಪೋಷಕ ನಟ, ಕಳನಟ, ಕನ್ನಡ ಚಿತ್ರರಂಗಕ್ಕೆ ಒಂದು ತಮ್ಮದೇ ಆದಂಥ ಛಾಪನ್ನು ಒತ್ತಿಸತಕ್ಕಂಥ ಸಾಯಿ ಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ರವಿಶಂಕರ್ ಅವರು ಚಾಲುಕ್ಯರ ನಾಡು ಬಾದಾಮಿಗೆ ಒಂದು ಆಗಮಿಸಿದ್ದಾರೆ. ವಿಶೇಷ ಏನಂದರೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆ ಬನಶಂಕರಿ ದೇವಿ ಜಾತ್ರೆಗೆ ಈ ಒಂದು ರಂಗಭೂಮಿಗೆ ಆಗಮಿಸಿದ್ದು ವಿಶೇಷವಾದಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಒಂದು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಒಡನಾಟದ ಜೊತೆಗೆ ಒಂದಿಷ್ಟು ರವಿಶಂಕರ್ ಅವರ ಮನದಾಳದ ಮಾತುಗಳನ್ನು ಒಂದಿಷ್ಟು ಇವತ್ತು ನಿಮಗೆಲ್ಲರಿಗೂ ಈ ವಾಹಿನಿ ಮುಖಾಂತರ ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್, ತಾವು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಇವತ್ತು ಇಡೀ ಕನ್ನಡ ಚಿತ್ರರಂಗದಲ್ಲಿ ರವಿಶಂಕರ್ ಅನ್ನುವಂಥ ಒಂದು ಖ್ಯಾತ ನಟನ ಒಂದು ಛಾಪು ಎಲ್ಲೆಡೆ ಎಷ್ಟೊಂದು ಬಿರುದಾಂಕಿತವಾಗಿದೆ ಅಂದರೆ ಪ್ರತಿಯೊಬ್ಬರು ಒಂದು ಆಡಿಷನ್ ನಡಿಬೇಕಾದ್ರೆ ರವಿಶಂಕರ್ ಅವರದ ಒಂದು ಡೈಲಾಗನ್ನು ಹೇಳೋದಕ್ಕೆ ತುಂಬಾ ಇಷ್ಟಪಡತಕ್ಕಂಥ ಒಂದು ಸಂದರ್ಭ ಇಲ್ಲಿ ಅಷ್ಟೊಂದು ತಮ್ಮ ಒಂದು ಛಾಪನ್ನು ಕಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಚಿತ್ರರಂಗ ಮತ್ತು ರಂಗಭೂಮಿಗೆ ಹೊಂದಿರತಕ್ಕಂಥ ಒಂದಿಷ್ಟು ತಾವು ಬೇಸಿಕಲಿ ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲರೂ ಪ್ರೀತಿಯಿಂದ ಆರ್ಮುಗ ರವಿಶಂಕರ್ ಅಂತ ನೀವು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ, ನನ್ನ ಕ್ಯಾರೆಕ್ಟರ್ಸು ಇದೆಲ್ಲ ನೋಡಿ ನೀವು ಸಂತೋಷ ಪಡೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ. ನೀವು ಒಪ್ಪಿಲ್ಲ ಅಂದರೆ ಇದೇನೂ ಇಲ್ಲ, ನೀವು ನನ್ನನ್ನು ಒಪ್ಪಿದ್ದೀರಾ. ಸೊ ಅದಕ್ಕೆ ಮೊದಲನೇದಾಗಿ ಎಲ್ಲ ಕನ್ನಡ ಜನತೆಗೆ ಶರಣು ನಂಬರ್ 1. ಆಮೇಲೆ ಇವತ್ತು ಶ್ರೀ ಬಾದಾಮಿ ಬನಶಂಕರಿ ತಾಯಿ, ಆ ತಾಯಿ ದರ್ಶನ ಒಂದು ಕಡೆ, ಅವರ ಜಾತ್ರೆಯಲ್ಲಿ ಪ್ಲಸ್ ಇಲ್ಲಿ ಒಂದು ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವರ 75ನೇ ಪ್ರಯೋಗ ಇದು. ಸೊ ಅದನ್ನು ನೋಡೋಕ್ಕೆ ಇಷ್ಟು ದೂರ ಬಂದಿದ್ದೀನಿ. ಇದಕ್ಕೆ ಮುಂಚೆ 2-3 ಸಲ ಬಂದಿದ್ದೀನಿ ಶೂಟಿಂಗ್ಗೆ. ಒಂದು ಸಲ ಡಮರುಕಂ ಅಂತ ನಾಗಾರ್ಜುನ ಅವರ ಜೊತೆ ತೆಲುಗು ಪಿಕ್ಚರು, ಆಮೇಲೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅವ್ರ ಜೊತೆ ನಟ ಸಾರ್ವಭೌಮ ಇಲ್ಲೇ ಬಾದಾಮಿಯಲ್ಲಿ ಮಾಡಿದ್ದೀವಿ. ಆವಾಗ ಇಲ್ಲೇ ಸ್ಟೇ ಮಾಡಿದೆ. ಇಬ್ಬರು ಇಲ್ಲೇ ಸ್ಟೇ ಮಾಡಿದ್ವಿ ಸರ್. ಇಲ್ಲೇ ಶೂಟಿಂಗ್ ಆಯಿತು. ಎಲ್ಲರೂ ಇಬ್ಬರು ಇರೋವಾಗ ಅಪ್ಪು ಸರ್ ಜೊತೆ ಇಲ್ಲೇ ಇದ್ದೆ. ಸರಿ, ಆವಾಗೆಲ್ಲ ಬರೋವಾಗ ಇದು ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ದರ್ಶನನೂ ಮಾಡ್ಕೊಳಕ್ಕಾಗಲಿಲ್ಲ. ಅದು ಏನೋ ಎಲ್ಲ ಈ ಸಲ ನನಗೆ ಕೂಡಿ ಬಂದಿದೆ. ಸೊ ಅದಕ್ಕೆ ಬಂದಿದ್ದೀನಿ. ತುಂಬ ಸಂತೋಷ. ಉತ್ತರ ಕರ್ನಾಟಕ ಈ ಕಡೆ ಈ ಭಾಗಕ್ಕೆ ಬಂದ್ರೇ ಅದು ಒಂದು ಈ ಮಣ್ಣಿನ ಮಹಿಮೆ, ಅದು ಗಂಡು ಮೆಟ್ಟಿದ ನಾಡು. ಸೊ ಇಲ್ಲಿಗೆ ಬಂದರೆ ನಮಗೆ ಗೊತ್ತಿಲ್ಲದೆ ಈ ನೀರಲ್ಲೇ ಒಂದು ಪವರ್ ಇದೆ, ಒಂದು ಗತ್ತಿದೆ. ಸೊ ತುಂಬ ಸಂತೋಷ. ಎಲ್ಲರ ಜೊತೆ ಇಲ್ಲಿ ನಾನು ಭಾಗವಹಿಸಿ ಈ ಜಾತ್ರೆಯಲ್ಲಿ 2 ದಿನ ಇಲ್ಲಿ ಬಂದಿರೋದು ತುಂಬ ಸಂತೋಷ. ಆ ತಾಯಿ ಆಶೀರ್ವಾದ. ಕನ್ನಡ ಚಲನಚಿತ್ರರಂಗ ಅಂದ್ರೆ ಈಗ ಚಲನಚಿತ್ರರಂಗಕ್ಕೆ ಸಾಕಷ್ಟು ಟೇಕ್ಗಳನ್ನು ತಗೊಂಡು ಒಂದು ಸೀನನ್ನು ಮಾಡ್ತೀವಿ. ರಂಗಭೂಮಿ ಹಾಗಲ್ಲ. ಸಾಕಷ್ಟು ಟೇಕನ್ನು ತಾಲೀಮು ಮಾಡಿ ಒಂದೇ ಒಂದು ವೇದಿಕೆಯಲ್ಲಿ ಆ ಒಂದು ಅಭಿನಯವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ಅದೇ ಸರ್, ನಾವು ರಂಗಭೂಮಿ ಕುಟುಂಬದಿಂದ ಬಂದಿರೋರು. ನಮ್ಮ ತಂದೆ ಆಗಿರಲಿ, ತಾಯಿ ಆಗಿರಲಿ, ಅಣ್ಣ, ನಾನು ಎಲ್ಲರೂ. ಸೊ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆರ್ಟಿಸ್ಟಿಗೆ ಒಂದು 20 ಟೇಕ್ ಇಲ್ಲ, 30 ಟೇಕು ಇಲ್ಲ. ಆವತ್ತು ಮಾಡಿ ಚೆನ್ನಾಗಿಲ್ಲ ಅಂದರೆ ತಿರ್ಗಾ ಇನ್ನೊಂದು ದಿನನೂ ಮಾಡೋ ಅವಕಾಶ ಇದೆ. ಬಟ್ ಇಲ್ಲಿ ಇಲ್ಲ. ಇಲ್ಲಿ ಸ್ಟೇಜ್ ಮೇಲೆ ಹೊಡೆದ್ರೆ ಚಪ್ಪಾಳೆ ಹೊಡಿತಾರೆ, ಇಲ್ಲ ಅಂದರೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್, ಹಿಟ್ಟಾ ಫ್ಲಾಪ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ರಂಗಭೂಮಿ ಒಂದು ಅಭಿನಯ ಒಂದೇ ಒಂದು ಸ್ಟೇಜ್ ಅಲ್ಲಿ ತೋರಿಸಬೇಕು. ಹೌದು ಸರ್. ಎಲ್ಲ ನವರಸಗಳು ಸ್ಟೇಜ್ ಮೇಲೆನೆ ತೋರಿಸ್ಬೇಕು. ಆವಾಗ ಪರ್ದೆ ಅಂದ್ರೆ ಅದು ಸ್ಟೇಜೇ. ಈ ರಂಗಭೂಮಿದಿಂದ ಬಂದಿರೋದೇ ಸಿನಿಮಾ. ಸೊ ಇದು ತಾಯಿ. ಸೊ ಇದು ಸ್ವಲ್ಪ ಕಷ್ಟ. ಸ್ವಲ್ಪ ಕಷ್ಟ ಅಲ್ಲ, ತುಂಬಾ ಕಷ್ಟ. ಇದು ಒಂದು ಏನಂತಾರೆ, ಒಂದು
ತಪಸ್ಸು ತರ ಕೂತ್ಕೊಂಡು ಇದಕ್ಕೆ ನಾವು ಕಂಪ್ಲೀಟ್ ಜೀವನನೇ ಇದಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ರಂಗಭೂಮಿಗೆ ಮಾತ್ರ ನ್ಯಾಯ ಮಾಡಕ್ಕೆ ಸಾಧ್ಯನೇ ಹೊರತು ಇಲ್ಲಾಂದ್ರೆ ಕಷ್ಟ. ಪಾಪ ನಿನ್ನೆ ನೋಡಿ ಸುಮ್ಮನಿರು ಸುಂದರಿ ಹೀರೋಯಿನು, ಅವ್ರ ಹೆಸರು ಸೌಂದರ್ಯ ಬಾದಾಮಿ ಅಂತ, ಒಳ್ಳೆ ಆರ್ಟಿಸ್ಟ್. ಅವ್ರಿಗಂತ ಒಂದು ಆಡಿಯನ್ಸ್ ಇದ್ದಾರೆ, ಅವ್ರಿದ್ದಾರೆ ಅಂದ್ರೇನೆ ಹೌಸ್ಫುಲ್ ಆಗುತ್ತೆ. ಪಾಪ ನಿನ್ನೆ ಬೆಳಗ್ಗೆ ಅವ್ರ ತಾಯಿ ತೀರೋದ್ರು, ಸೊ ಅವ್ರು ಬರೋಕ್ಕೆ ಆಗ್ಲಿಲ್ಲ. ಬಟ್ ರಾತ್ರಿ ಬಂದು ತಿರ್ಗಾ ಬಣ್ಣ ಹಾಕೊಂಡು ನಮ್ಮ ಮುಂದೆ ಬಂದು, ಎಸ್ ಇಂಗ್ಲಿಷ್ ಅಲ್ಲಿ ಅಂತಾರೆ ಸುಮ್ಮನಿರು ಸುಂದರಿ ಹೀರೋಯಿನು, ಅವ್ರ ಹೆಸರು ಸೌಂದರ್ಯ ಬಾದಾಮಿ ಅಂತ, ಒಳ್ಳೆ ಆರ್ಟಿಸ್ಟ್. ಅವ್ರಿಗಂತ ಒಂದು ಆಡಿಯನ್ಸ್ ಇದ್ದಾರೆ, ಅವ್ರಿದ್ದಾರೆ ಅಂದ್ರೇನೆ ಹೌಸ್ಫುಲ್ ಆಗುತ್ತೆ. ಪಾಪ ನಿನ್ನೆ ಬೆಳಗ್ಗೆ ಅವ್ರ ತಾಯಿ ತೀರೋದ್ರು, ಸೊ ಅವ್ರು ಬರೋಕ್ಕೆ ಆಗ್ಲಿಲ್ಲ. ಬಟ್ ರಾತ್ರಿ ಬಂದು ತಿರ್ಗಾ ಬಣ್ಣ ಹಾಕೊಂಡು ನಮ್ಮ ಮುಂದೆ ಬಂದು, ಎಸ್ ಇಂಗ್ಲಿಷ್ ಅಲ್ಲಿ ಅಂತಾರೆ ದ ಶೋ ಮಸ್ಟ್ ಗೋ ಆನ್ ಅಂತ, ಅಂದ್ರೆ ಶೋ ಹೋಗ್ತಾನೆ ಇರ್ಬೇಕು, ಅದು ನಿಲ್ಬಾರ್ದು. ಸೊ ಆ ತಾಯಿ ಅವ್ರು ಮಾಡ್ಬೇಕಾಗಿರೋ ಆ ಕರ್ತವ್ಯ ಮಾಡಿಬಿಟ್ಟು ಸಂಜೆ ಬಂದು ಬಣ್ಣ ಹಾಕೊಂಡು ಬಂದು ರಂಗಭೂಮಿಯಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಅದು ಆ ರಂಗಭೂಮಿಗೆ ಅವ್ರು ಕೊಡೋ ಬೆಲೆ, ಆ ಗೌರವ ಎಲ್ಲ, ಭಯ ಭಕ್ತಿ ಎಲ್ಲ, ಶ್ರದ್ಧೆ ಇದಿದ್ರೇನೆ ಅದು ರಂಗಭೂಮಿ. ಸರ್, ಒಟ್ಟಾರೆಯಾಗಿ ಈ ಒಂದು ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಜಾತ್ರೆ ಅಂತ ಹೇಳ್ತೀವಿ ನಾವು, ಚಾಲುಕ್ಯರ ಅಧಿದೇವತೆ ಬನಶಂಕರಿ ಮಾತೆ. ಈ ಒಂದು ಇತಿಹಾಸ ಪ್ರಸಿದ್ಧವಂತ ಜಾತ್ರೆ, ಇಲ್ಲಿ ಅಣ್ಣವರು ಕೂಡ ಬದುಕನ್ನು ಕಟ್ಕೊಂಡು ಹೋದಂತ ಒಂದು ರಂಗಭೂಮಿ ವೇದಿಕೆ ಇದು ಬನಶಂಕರಿ. ನರಸಿಂಹರಾಜ್ ಅವರು, ಮನೆಯಣ್ಣವರು ಇಲ್ಲೆಲ್ಲ ಬದುಕನ್ನು ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿಂದಲೇ ಅವರು ಒಂದು ಕಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂತ ಒಂದು ಸಾಕಷ್ಟು ಭಾವಚಿತ್ರವನ್ನು ನಾವು ನೋಡ್ತೀವಿ. ಈ ಒಂದು ಜಾತ್ರೆಯ ಬಗ್ಗೆ ತಮ್ಮ ಒಂದು ಅನಿಸಿಕೆ ಯಾವ ತರ ಅನಿಸ್ತಾ ಇದೆ ಈ ಒಂದು ಜಾತ್ರೆ ನೋಡಿದಾಗ? ನಾನು ಜಾತ್ರೆಗೆ ಜಾಸ್ತಿ ಹೋಗಿಲ್ಲ. ನಾನು ಹುಟ್ಟಿರೋದು ಬೆಳೆದಿರೋದೆಲ್ಲ ಸಿಟಿಯೇ, ಸೊ ಸ್ವಂತ ಊರು ಬೇರೆ, ಬಟ್ ಜಾತ್ರೆಗೆ ಜಾಸ್ತಿ ಹೋಗಲಿಲ್ಲ ನಾನು. ಬಟ್ ಈ ಸಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಕುಂಭಮೇಳಗೆ ಹೋಗಿಲ್ಲ, ಅಯ್ಯೋ ಅಲ್ಲಿ ಹೋಗಿದ್ರೆ ಪ್ರಯಾಗ್ರಾಜಿಗೆ ಅಂತ ಅನ್ಕೊಂಡೆ. ಆ ಕೊರತೆ ನನಗೆ ಇಲ್ಲಿಗೆ ಬಂದ್ಮೇಲೆ, ಪರಿಸರ ಇಲ್ಲಿ ಜಾತ್ರೆ ನೋಡಿ ಓಕೆ ಇಲ್ಲಿ ಒಂದು ಕುಂಭಮೇಳ ತರ ಆಗ್ತಾ ಇದೆ ಅನ್ನೋದು ನನಗೆ ಅನಿಸಿತ್ತು. ಸೊ ತುಂಬಾ ಸಂತೋಷ, ಬಿಕಾಸ್ ಇಲ್ಲಿರೋ ಅವ್ರ ಜೊತೆ ಎಲ್ಲ ನೋಡೋದು, ಡ್ರಾಮಾಸ್ ನೋಡೋದು, ಹೋಗೋದು, ಸಂಜೆ ಆದ್ರೆ ಆ ಕಡೆ ವಾಕಿಂಗ್ ಹೋಗೋದು ಎಲ್ಲ ನೋಡಿದೆ. ತುಂಬಾ ಸಂತೋಷ. ಒಟ್ಟಾರೆಯಾಗಿ ಈ ಒಂದು ಸಂದರ್ಶನದಲ್ಲಿ ಇಲ್ಲಿನ ಜನರ ಒಂದಿಷ್ಟು ಪ್ರತಿಕ್ರಿಯೆ ಆಗಿರ್ಬೋದು, ಸಾಕಷ್ಟು ಜನರ ಒಂದಿಷ್ಟು ನಿಮ್ಮ ಮೇಲಿನ ಪ್ರೀತಿ ಆಗಿರ್ಬೋದು, ಸಾಕಷ್ಟು ಅಭಿಮಾನಗಳನ್ನು ಹೊಂದಿದ್ದೀರಿ. ಈ ಮಾಧ್ಯಮದ ಮೂಲಕ ಎಲ್ಲ ಒಂದು ಅಭಿಮಾನಿಗಳಿಗೆ ಚಾಲುಕ್ಯರ ನಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ಒಂದೇನೋ ಒಂದು ಕೀ ಮಾತನ್ನ ಹೇಳ್ತೀರಿ, ಏನೋ ಒಂದು ಸಂದೇಶವನ್ನು ರವಾನೆ ಮಾಡ್ತೀರಿ? ಸಂದೇಶ ಅಂದ್ರೆ ಈಗ ಎಲ್ರಿಗೂ ಸಂದೇಶ ಗೊತ್ತು, ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಇಡೀ ಪ್ರಪಂಚನೇ ಕೈಯಲ್ಲಿದೆ. ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೇದೇ ಮಾಡಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.